Hi, welcome to e-learning class by Nagaraj Karigar, JTO Government ITI, Ripanpete. In the previous classes, we have discussed about the characteristics of DC series, shunt and compound generator. ಹೌದಾ? ಸೊ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲವನ್ನು ನೀವು ಚೆನ್ನಾಗಿ ಕಲ್ತಿದ್ದೀರಾ, ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮುಂದಿನ ಕ್ಲಾಸ್ಗೆ ಹೋಗೋಣ. ಟುಡೇಸ್ ಕ್ಲಾಸ್ ಈಸ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಪರ್ಟೈನಿಂಗ್ ಟು ಡಿ ಸಿ ಜನರೇಟರ್. ಈ ಡಿ ಸಿ ಜನರೇಟರ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ಗಳು ಬರ್ತವೆ. ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತೇಳಿ ಇವತ್ತಿನ ಕ್ಲಾಸಲ್ಲಿ ನೀವು ತಿಳ್ಕೊಳ್ಳೋಣ. ಮೊದಲನೇದಾಗಿ, when the generator is loaded, there will be loaded drops in the armature resistance and series field resistance. ಸೊ ಯಾವಾಗ ನಾವೊಂದು ಜನರೇಟರ್ಗೆ ಲೋಡ್ ಹಾಕ್ತೀವಿ ಆಗೇನಾಗತ್ತೆ, ಒಂದಷ್ಟು ವೋಲ್ಟೇಜ್ ಡ್ರಾಪ್ಸ್ಗಳು ಆ ಆರ್ಮೇಚರ್ ರೆಸಿಸ್ಟೆನ್ಸಲ್ಲಿ ಮತ್ತು ಸೀರೀಸ್ ಫೀಲ್ಡ್ ರೆಸಿಸ್ಟೆನ್ಸ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಆಗತ್ತೆ. ಸೊ ಟು ಕ್ಯಾಲ್ಕುಲೇಟ್ ದ ಇಂಡ್ಯೂಸ್ಡ್ ಡಿ ಎಮ್ ಎಫ್ ಫ್ರಮ್ ದ ಅವೈಲಬಲ್ ಡೇಟಾ, ದ ಫಾಲೋವಿಂಗ್ ಸ್ಟೆಪ್ಸ್ ಶುಡ್ ಬಿ ಅಡಾಪ್ಟೆಡ್. ಸೊ ಇಲ್ಲಿ ಕೆಲವೊಂದು ಸ್ಟೆಪ್ಸ್ಗಳು ಬರ್ತವೆ. ಅವೆಲ್ಲ ಸ್ಟೆಪ್ಸ್ಗಳನ್ನು ನಾವು ಫಾಲೋ ಮಾಡ್ತಾ ಹೋದರೆ ನಾವು ಹೇಗೆ ಒಂದು ಎಲೆಕ್ಟ್ರಿಕಲ್ ಜನರೇಟರ್ನಲ್ಲಿ ಎಷ್ಟು ಮಟ್ಟಿಗೆ ಅಲ್ಲಿ ಇ ಎಮ್ ಎಫ್ ಉತ್ಪತ್ತಿ ಆಗುತ್ತೆ, ಅಲ್ಲಿ ಏನೆಲ್ಲ ಲಾಸ್ಗಳಿದ್ದಾವೆ ಅವುಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ ಮೊದಲನೇದಾಗಿ ಇಲ್ಲಿ ಕೆಲವೊಂದು ಇ ಎಮ್ ಎಫ್ ಹೇಗೆ ಉತ್ಪತ್ತಿ ಆಗುತ್ತೆ ಅಲ್ಲಿ ಅನ್ನೋದನ್ನು ಫಸ್ಟ್ ನೋಡೋದಾದರೆ, ಇ ಎಮ್ ಎಫ್ ಜನರೇಟೆಡ್ ಇ ಜಿ ಅಂತ ಹೇಳ್ತೀವಿ, ಈಸ್ ಈಕ್ವಲ್ ಟು ವಿ ಪ್ಲಸ್ ಐ ಎ ಆರ್ ಎ ಪ್ಲಸ್ ಐ ಎಸ್ ಇ ಆರ್ ಎಸ್ ಇ. ಇದೊಂದು ಫಾರ್ಮುಲಾ, ಅಂದರೆ ಇ ಎಮ್ ಎಫ್ ಜನರೇಟೆಡ್ ಫಾರ್ಮುಲಾ ಅಂತ ಹೇಳ್ತೀವಿ. ಆ ಇ ಎಮ್ ಎಫ್ ಜನರೇಟೆಡಲ್ಲಿ ಏನು ಹೇಳಿದ್ದೇವೆ, ವಿ ಇದೆ ಅಲ್ಲಿ ಟರ್ಮಿನಲ್ ವೋಲ್ಟೇಜ್ ಅಂತ ಹೇಳ್ತೀವಿ, ಪ್ಲಸ್ ಐ ಎ ಆರ್ ಎ ಅಂದರೆ ಆರ್ಮೇಚರ್ ಕರೆಂಟ್ ಮತ್ತು ಆರ್ಮೇಚರ್ ರೆಸಿಸ್ಟೆನ್ಸ್ನಿಂದಾಗಿ ಅಲ್ಲೊಂದಷ್ಟು ಆರ್ಮೇಚರಲ್ಲಿ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಹಾಗೆ ಸೀರೀಸ್ ಫೀಲ್ಡ್ ಕರೆಂಟು ಮತ್ತು ಸೀರೀಸ್ ಫೀಲ್ಡ್ ರೆಸಿಸ್ಟೆನ್ಸ್ನ ಕಾರಣದಿಂದ ಅಲ್ಲೊಂದಷ್ಟು ಇ ಎಮ್ ಎಫ್ ವೋಲ್ಟೇಜು ಡ್ರಾಪ್ ಆಗುತ್ತೆ. ಸೊ ಅವು ಎಲ್ಲವನ್ನು ಸೇರಿದಾಗ ನನಗೆ ಟೋಟಲ್ ಇ ಜಿ ಸಿಗುತ್ತೆ. ಇನ್ ದ ಕೇಸ್ ಆಫ್ ಶಾರ್ಟ್ ಶಂಟ್ ಕಾಂಪೌಂಡ್ ಜನರೇಟರ್ shown in figure 17, ISE is equal to IL ಅಂತ ಹೇಳ್ತೀವಿ, ಆ್ಯಂಡ್ IA is equal to IL ಪ್ಲಸ್ ISH. ಈ 17 ಫಿಗರನ್ನು ನೋಡೋಣ. ಇಲ್ಲಿ ಗಮನಿಸ್ಬೋದು ನಾವು, ಆರ್ಮೇಚರ್ ಮತ್ತು ಸೀರೀಸ್ ಫೀಲ್ಡ್ ಒಂದಕ್ಕೊಂದು ಸೀರೀಸ್ ಆಗಿ ಇದಾವೆ. ಇಲ್ಲಿ ಒಂದಕ್ಕೊಂದು ಸೀರೀಸಲ್ಲಿ ಅಂದರೆ ಆರ್ಮೇಚರ್ ಇದೆ, ಇಲ್ಲಿ ಸೀರೀಸ್ ಫೀಲ್ಡ್ ಇದೆ, ಇಲ್ಲಿ ಶಂಟ್ ಫೀಲ್ಡ್ ಇದೆ ನೋಡಿ. ಸೊ ಆರ್ಮೇಚರು ಮತ್ತು ಸೀರೀಸ್ ಫೀಲ್ಡ್ ಏನಾಗಿದೆ, ಒಂದಕ್ಕೊಂದು ಏನಾಗಿದ್ದಾವೆ ಇಲ್ಲಿ ಸೀರೀಸಲ್ಲಿದ್ದಾವೆ. ಅದೇ ಶಾರ್ಟ್ ಶಂಟ್ ಜನರೇಟರ್ ಅಂತ ಆಗಿರೋದ್ರಿಂದ ಶಾರ್ಟ್ ಶಂಟ್ ಕಾಂಪೌಂಡ್ ಜನರೇಟರ್ ಇದು. ಅಲ್ಲಿ ಆರ್ಮೇಚರಿಗೆ ಮಾತ್ರ ನಮ್ಮ ಶಂಟ್ ಫೀಲ್ಡ್ ಪ್ಯಾರಲಲ್ ಆಗಿ ಕನೆಕ್ಟ್ ಆಗುತ್ತೆ. ಇಂಥ ಸಂದರ್ಭದಲ್ಲಿ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಐ ಎಲ್ ಅನ್ನೋದೇನಿದೆ ಅಲ್ಲ, ಐ ಎಲ್ ಎಲ್ಲಿ ಹೋಗುತ್ತೆ, ಸೀರೀಸ್ ಫೀಲ್ಡ್ ಮುಖಾಂತರ ಹೋಗುತ್ತೆ. ಹಾಗೆ ಅದೇ ಐ ಎಲ್ ಎಲ್ಲಿ ಹೋಗುತ್ತೆ ಅಂತ ಹೇಳಿದ್ರೆ, ಈ ನೋಡಿ ಇಲ್ಲಿಂದ ಹೋಗ್ತಾ ಇರ್ತಕ್ಕಂಥ ಐ ಎಲ್ ಹೀಗೆ ಹೋಗ್ತಾ ಇರ್ತದೆ, ಇದೊಂದು ಪಾತ್. ಹೀಗೆ ಹೋಗಬೇಕಾದ್ರೆ ಏನಾಗುತ್ತೆ, ಈ ಐ ಎಲ್ಲು ಈ ಸೀರೀಸ್ ಫೀಲ್ಡಲ್ಲೂ ಫ್ಲೋ ಆಗಬೇಕು, ಹಾಗೆ ಆರ್ಮೇಚರ್ನಲ್ಲೂ ಕೂಡ ಫ್ಲೋ ಆಗಬೇಕು. ಹಾಗೆಯೇ ಇಲ್ಲಿ ಈ ಶಂಟ್ ಫೀಲ್ಡಲ್ಲಿ ಮತ್ತೊಂದು ಕರೆಂಟನ್ನು ತೋರಿಸುತ್ತೆ ನೋಡಿ. ಇಲ್ಲೊಂದು ಹೀಗೆ ಬರ್ತಾ ಇರ್ತದೆ, ಯಾವಾಗಲೂ ಈ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಇರ್ತದೆ. ಅಲ್ಲಿಗೆ ನನಗೆ ಆರ್ಮೇಚರ್ನಲ್ಲಿ ಈ ಕಡೆಯಿಂದ ಹೋಗ್ತಕ್ಕಂಥ ಐ ಎಲ್ಲೂ ಅಲ್ಲೇ ಹೋಗುತ್ತೆ, ಹಾಗೆಯೇ ಇಲ್ಲಿ ಶಂಟ್ ಫೀಲ್ಡಲ್ಲಿ ಹೋಗೋ ಕರೆಂಟ್ ಕೂಡ ಅಲ್ಲೇ ಹೋಗುತ್ತೆ. ಅಲ್ಲಿಗೆ ನನಗೆ ಟೋಟಲಿ 2 ಕರೆಂಟು ನನಗೆ ಆರ್ಮೇಚರಲ್ಲಿ ಫ್ಲೋ ಆಗುತ್ತೆ. ಒಂದು ಐ ಎಲ್ಲು ಅಲ್ಲೇ ಹೋಗಬೇಕು, ಮತ್ತೊಂದು ಐ ಎಸ್ ಎಚ್ಚು ಅಲ್ಲೇ ಹೋಗಬೇಕು. ಆ ಕಾರಣದಿಂದ ನಾವು ಇಲ್ಲೇನು ಹೇಳ್ತೀವಿ ಅಂತ ಹೇಳಿದರೆ, ಸೊ ಐ ಎಸ್ ಇ ಈಸ್ ಈಕ್ವಲ್ ಟು ಏನಂತ ಹೇಳ್ತೀವಿ, ಐ ಎಲ್ ಅಂತ ಹೇಳ್ತೀವಿ. ಐ ಎಸ್ ಸಿ ಈಸ್ ಈಕ್ವಲ್ ಟು ಐ ಎಲ್ ನೋಡಿ, ಐ ಎಸ್ ಸಿ ಈಸ್ ಈಕ್ವಲ್ ಟು ಐ ಎಲ್ ಅಂತ ಇದೆ. ಸೊ ಐ ಎಸ್ ಸಿನಲ್ಲಿ ಅಂದರೆ ಸೀರೀಸ್ ಫೀಲ್ಡ್ ಕರೆಂಟು ಅಂದರೆ ಅರ್ಥ ಅಲ್ಲಿ ಲೋಡ್ ಕರೆಂಟ್ ಅಂತ ಅರ್ಥ, ಐ ಎಲ್ ಲೋಡ್ ಕರೆಂಟ್ ಅಂತ. ಆ್ಯಂಡ್ ಐ ಎ ಈಸ್ ಈಕ್ವಲ್ ಟು ಐ ಎಲ್ ಪ್ಲಸ್ ಐ ಎಸ್ ಎಚ್ ಅಂತ. ಅಂದರೆ ಆರ್ಮೇಚರ್ನಲ್ಲಿ ನನಗೆ ಐ ಎಲ್ಲೂ ಅಲ್ಲೇ ಹೋಗ್ತಾ ಇದೆ, ಹಾಗೆ ಐ ಎಸ್ ಎಚ್ ಕೂಡ ಅದೇ ಪಾತ್ ಮುಖಾಂತರನೇ ಫ್ಲೋ ಆಗಬೇಕಾಗತ್ತೆ. ಹಾಗಾಗಿ ಇಲ್ಲಿ ಆರ್ಮೇಚರ್ನಲ್ಲಿ 2 ಕರೆಂಟ್ ಫ್ಲೋ ಆಗ್ತದೆ, ಒಂದು ಐ ಎಲ್ಲೂ ಹೋಗುತ್ತೆ, ಮತ್ತೊಂದು ಈ ಐ ಎಸ್ ಎಚ್ ಕೂಡ ಅಲ್ಲೇ ಹೋಗಬೇಕಲ್ಲ. ಸೊ ಹಾಗಾಗಿ ಇಲ್ಲಿ 2 ಕರೆಂಟನ್ನು ನಾವು ಗಮನಿಸಬೇಕು. ಸೊ ದೆನ್ ಇನ್ ದ ಕೇಸ್ ಆಫ್ ಎ ಲಾಂಗ್ ಶಂಟ್ ಕಾಂಪೌಂಡ್ ಜನರೇಟರ್ ಶೋನ್ ಇನ್ ಫಿಗರ್ 18, ಐ ಎಸ್ ಸಿ ಈಸ್ ಈಕ್ವಲ್ ಟು ಐ ಎ ಅಂತ ಹೇಳ್ತೀನಿ ನೋಡಿ. ಐ ಎಸ್ ಸಿ ಎಲ್ಲಿದೆ ಇಲ್ಲಿ ಗಮನಿಸಿ,
ಐ ಎಸ್ ಸಿ ಇದರಲ್ಲಿ ಹೋಗ್ತಕ್ಕಂಥದ್ದು, ಸೀರೀಸ್ ಫೀಲ್ಡಲ್ಲಿ ಹೋಗ್ತಕ್ಕಂಥದ್ದು. ಸೊ ದಟ್ ಐ ಎಸ್ ಸಿ ಈಸ್ ಈಕ್ವಲ್ ಟು ಐ ಎ, ಅಂದರೆ ಎರಡು ಒಂದಕ್ಕೊಂದು ಸೀರೀಸ್ ಆಗಿರೋದ್ರಿಂದ ಅದು ಐ ಎದಲ್ಲಿ ಹೋಗ್ತಕ್ಕಂಥ ಕರೆಂಟ್ಗೆ ಸಮ ಅಂತ ಹೇಳಿ. ಐ ಎ ಈಸ್ ಈಕ್ವಲ್ ಟು ಐ ಎಲ್ ಪ್ಲಸ್ ಐ ಎಸ್ ಎಚ್. ನೋಡಿ, ಈ ಐ ಎಲ್ ಕೂಡ ಇದರಲ್ಲೇ ಹೋಗಬೇಕು, ಹಾಗೆ ಐ ಎಸ್ ಎಚ್ ಕೂಡ, ಈ ಐ ಎಸ್ ಎಚ್ ಕೂಡ ಅದರಲ್ಲೇ ಹೋಗಬೇಕಾಗತ್ತೆ. ಸೊ ಹಾಗಾಗಿ ನಾವಿಲ್ಲೇನು ಹೇಳ್ತೀವಿ, ಐ ಎಸ್ ಸಿ ಈಸ್ ಈಕ್ವಲ್ ಟು ಐ ಎ ಅಂತ. ಅಂದರೆ ಐ ಎ ಆರ್ಮೇಚರ್ನಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗುತ್ತೋ ಅಷ್ಟೇ ಕರೆಂಟು ಐ ಎಸ್ ಸಿನಲ್ಲಿ, ಅಂದರೆ ಸೀರೀಸ್ ಫೀಲ್ಡಲ್ಲೂ ಕೂಡ ಅಷ್ಟೇ ಕರೆಂಟ್ ಫ್ಲೋ ಆಗುತ್ತೆ. ಹಾಗಾದರೆ ಐ ಎದಲ್ಲಿ ಏನು ಕರೆಂಟ್ ಫ್ಲೋ ಆಗ್ತದೆ ಅಂತ ಹೇಳಿದ್ರೆ, ಅದರಲ್ಲಿ ಐ ಎಲ್ಲೂ ಫ್ಲೋ ಆಗ್ತಾ ಇದೆ, ಹಾಗೆ ಪ್ಲಸ್ ಐ ಎಸ್ ಎಚ್ಚು ಅದರಲ್ಲಿ ಫ್ಲೋ ಆಗ್ತಾ ಇದೆ ಅಂತ ಅರ್ಥ. ಈಸ್ ಈಕ್ವಲ್ ಟು ಐ ಎಸ್ ಸಿ. ಅಲ್ಲಿಗೆ ಇನ್ ದಿಸ್ ಕಂಡೀಷನ್, ಅಂದರೆ ಲಾಂಗ್ ಶಂಟ್ ಕಾಂಪೌಂಡ್ ಜನರೇಟರ್ನಲ್ಲಿ ಐ ಎಸ್ ಸಿ ಮತ್ತು ಐ ಎ ಏನದಲ್ಲ ಬೋತ್ ಆರ್ ಸೇಮ್. ಅಂದರೆ ಅದರ ಅರ್ಥ ಅಲ್ಲಿ ಐ ಎಲ್ಲೂ ಅದರಲ್ಲೇ ಹೋಗಬೇಕು, ಹಾಗೆ ಐ ಎಸ್ ಎಚ್ ಕೂಡ ಅದರಲ್ಲೇ ಹೋಗಬೇಕಾಗತ್ತೆ ಅಂತ ಅರ್ಥ. ವೇರ್ ಐ ಎ ಅಂದರೆ ನಮಗೆ ಗೊತ್ತಿದೆ ಆರ್ಮೇಚರ್ ಕರೆಂಟ್ ಇನ್ ಆ್ಯಮ್ಸ್ ಅಂತ ಹೇಳ್ತೀವಿ, ಐ ಎಸ್ ಎಚ್ ಗೊತ್ತಿದೆ ಶಂಟ್ ಫೀಲ್ಡ್ ಕರೆಂಟ್ ಇನ್ ಆ್ಯಮ್ಸ್ ಅಂತ, ಹಾಗೆ ಐ ಎಸ್ ಸಿ ಅಂದರೆ ಸೀರೀಸ್ ಫೀಲ್ಡ್ ಕರೆಂಟ್ ಇನ್ ಆ್ಯಮ್ಸ್, ಐ ಎಲ್ ಅಂತ ಹೇಳಿದ್ರೆ ಲೋಡ್ ಕರೆಂಟ್ ಇನ್ ಆ್ಯಮ್ಸ್ ಅಂತ ಅರ್ಥ. ಸೊ ಒಂದು ಎಕ್ಸಾಂಪಲನ್ನು ನೋಡೋಣ. ಫಸ್ಟ್ ಎಕ್ಸಾಂಪಲ್ ನಂಬರ್ 1, ಎ ಲಾಂಗ್ ಶಂಟ್ ಕಾಂಪೌಂಡ್ ಜನರೇಟರ್ ಡೆಲಿವರ್ಸ್ ಎ ಲೋಡ್ ಕರೆಂಟ್ ಆಫ್ 100 ಆ್ಯಮ್ಸ್ ಅಟ್ 400 volts. ಇಲ್ಲೊಂದು ಲಾಂಗ್ ಶಂಟ್ ಕಾಂಪೌಂಡ್ ಜನರೇಟರ್ ಇದೆ, ಇದು ಎಷ್ಟು ಲೋಡನ್ನು ಡೆಲಿವರಿ ಮಾಡ್ತಾ ಇದೆ ಅಂದರೆ 400 voltsಗೆ 100 ಆಮ್ಸ್ನಷ್ಟು ಲೋಡನ್ನು ಡೆಲಿವರಿ ಮಾಡ್ತಾ ಇದೆ. ಆ್ಯಂಡ್ ಹ್ಯಾಸ್ ಆರ್ಮೇಚರ್ ಸೀರೀಸ್ ಫೀಲ್ಡ್ ಆ್ಯಂಡ್ ಶಂಟ್ ಫೀಲ್ಡ್ ರೆಸಿಸ್ಟೆನ್ಸ್ ಆಫ್ 0.1 ohm and 0.03 ohm and 200 ohm ರೆಸ್ಪೆಕ್ಟಿವ್ಲಿ. ಸೊ ಇಲ್ಲಿ ನಮಗೆ ಅಲ್ಲಿ ಆರ್ಮೇಚರು ಮತ್ತು ಸೀರೀಸ್ ಫೀಲ್ಡು ಶಂಟ್ ಫೀಲ್ಡಲ್ಲಿರ್ತಕ್ಕಂಥ ರೆಸಿಸ್ಟೆನ್ಸನ್ನು ಕೊಟ್ಟಿದ್ದಾನೆ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ದ ಜನರೇಟೆಡ್ ವೋಲ್ಟೇಜ್ ಆ್ಯಂಡ್ ದ ಆರ್ಮೇಚರ್ ಕರೆಂಟ್, ಅಲೋ 1 volt ಪರ್ ಬ್ರಷ್ ಫಾರ್ ಕಾಂಟ್ಯಾಕ್ಟ್ ಡ್ರಾಪ್. ಇಲ್ಲಿ 1 volt ಒಂದು ಕಾಂಟ್ಯಾಕ್ಟ್ ಬ್ರಷ್ನಲ್ಲಿ 1 voltನಷ್ಟು ಅಲ್ಲಿ ನನಗೇನಾಗ್ತಾ ಇದೆ, ಡ್ರಾಪ್ ಆಗ್ತಾ ಇದೆ ಅಂತೇಳಿ ಕನ್ಸಿಡರ್ ಮಾಡಿ ಈ ಮಿಕ್ಕಿದ್ದನ್ನು ಕ್ಯಾಲ್ಕುಲೇಟ್ ಮಾಡಿ, ಏನನ್ನು ಜನರೇಟೆಡ್ ವೋಲ್ಟೇಜನ್ನು ಕ್ಯಾಲ್ಕುಲೇಟ್ ಮಾಡಿ, ಹಾಗೆ ಆರ್ಮೇಚರ್ ಕರೆಂಟನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತದೆ. ಹಾಗಾದರೆ ಸೊಲ್ಯೂಷನ್ ಏನು ಮಾಡೋಣ? ಜನರೇಟರ್ ಸರ್ಕ್ಯೂಟ್ ಈಸ್ ಶೋನ್ ಇನ್ ಫಿಗರ್ 19. ಸೊ ಇಲ್ಲಿದೆ ನೋಡಿ, ಈ ಒಂದು ಫಿಗರ್ನ ನೋಡಿದರೆ ಗೊತ್ತಾಗುತ್ತೆ, ಕಂಪ್ಲೀಟ್ ಡಾಟಾಸ್ ಇಲ್ಲೇ ಇದೆ. ಇಲ್ಲಿ ಟರ್ಮಿನಲ್ ವೋಲ್ಟೇಜು 400 volts ಇದೆ, ಹಾಗೆ ಲೋಡ್ ಕರೆಂಟು 100 amps. ಅಟ್ 400 volts 100 ಆಂಪ್ನಷ್ಟು ಈ ಜನರೇಟರ್ ಲೋಡನ್ನು ಡೆಲಿವರಿ ಮಾಡ್ತಾ ಇದೆ. ಆರ್ಮೇಚರಲ್ಲಿ 0.1 ohmನಷ್ಟು ರೆಸಿಸ್ಟೆನ್ಸ್ ಇದ್ದರೆ, ಸೀರೀಸ್ ಫೀಲ್ಡಲ್ಲಿ 0.03 ohmನಷ್ಟು ರೆಸಿಸ್ಟೆನ್ಸ್ ಇದೆ, ಹಾಗೆ ಶಂಟ್ ಫೀಲ್ಡಲ್ಲಿ 200 ohms ರೆಸಿಸ್ಟೆನ್ಸ್ ಇದೆ ಅಂತೇಳ್ಬಿಟ್ಟು ನಮ್ಮ ಪ್ರಾಬ್ಲಮಲ್ಲಿ ಕೊಟ್ಟಿದೆ. ಹೀಗಿದ್ದಾಗ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಸೊ ಹೀಗಿರಬೇಕಾದ್ರೆ ಐ ಎಸ್ ಎಚ್ ಈಸ್ ಈಕ್ವಲ್ ಟು, ಅಂದರೆ ಐ ಎಸ್ ಎಚ್ ಈಸ್ ಈಕ್ವಲ್ ಟು 400 ಡಿವೈಡೆಡ್ ಬೈ 200, ಐ ಈಸ್ ಈಕ್ವಲ್ ಟು ವಿ ಬೈ ಆರ್ ಅಂತ ಹೇಳ್ತೀವಲ್ಲ. ಹಾಗೆ ಅಲ್ಲಿ ನನಗೆ ವೋಲ್ಟೇಜ್ ಗೊತ್ತಿದೆ 400 volts ಅಂತ, ವೋಲ್ಟೇಜು ಗೊತ್ತಿದೆ 400 volts ಅಂತೇಳಿ. ಹಾಗಾಗಿ ಡಿವೈಡೆಡ್ ಬೈ 200 ಈಸ್ ಈಕ್ವಲ್ ಟು 2 amps. ಅಲ್ಲಿಗೆ ಶಂಟ್ ಫೀಲ್ಡ್ನ ಕರೆಂಟ್ ಎಷ್ಟಾಯಿತು, 2 ಆ್ಯಮ್ಸ್ನಷ್ಟು ಅಲ್ಲಿ ಕರೆಂಟು ಹೋಗ್ತಾ ಇದೆ ಅಂತ ಹೇಳುತ್ತೆ. ಕರೆಂಟ್ ಥ್ರೂ ಆರ್ಮೇಚರ್ ಆ್ಯಂಡ್ ಸೀರೀಸ್ ವೈಂಡಿಂಗ್ ಈಸ್ ದ ಸೇಮ್, ಹೆನ್ಸ್ ಐ ಎ ಈಸ್ ಈಕ್ವಲ್ ಟು ಐ ಎಸ್ ಸಿ ಈಸ್ ಈಕ್ವಲ್ ಟು 100 + 2 ಈಸ್ ಈಕ್ವಲ್ ಟು 102 amps. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಲೋಡ್ ಕಡೆಗೆ 100 ಐ ಎಲ್ 100 ಹೋಗ್ತಾ ಇದೆ, ಈ ಕಡೆ ಶಂಟ್ ಫೀಲ್ಡ್ ಕಡೆಗೆ 2 amps ಹೋಗ್ತಾ ಇದೆ. ಸೊ ಅವೆರಡೂ ಕರೆಂಟ್ ಐ ಎಲ್ಲೂ ಅಲ್ಲೇ ಹೋಗಬೇಕು, ಸೀರೀಸ್ ಫೀಲ್ಡು ಮತ್ತು ಆರ್ಮೇಚರ್ನಲ್ಲಿ ಹೋಗಬೇಕು. ಅದೇ ಥರ ಈ ಶಂಟ್ ಫೀಲ್ಡ್ ಕರೆಂಟ್ ಕೂಡ ಅಲ್ಲೇ ಹೋಗ್ಬೇಕಲ್ಲ. ಹಾಗಾಗಿ 100 + 2 ತೊಗೊಂಡಾಗ 102 amps ಕರೆಂಟ್ ಎಲ್ಲಿ ಹೋಗ್ತಾ ಇದೆ, ನಮಗೆ ಆರ್ಮೇಚರಲ್ಲಿ ಮತ್ತು ಸೀರೀಸ್ ಫೀಲ್ಡಲ್ಲಿ ಹೋಗ್ತಾ ಇದೆ ಅಂತ ಅದರ ಅರ್ಥ. ಸೊ ವೋಲ್ಟೇಜ್ ಡ್ರಾಪ್ ಇನ್ ಸೀರೀಸ್ ಫೀಲ್ಡ್ ವೈಂಡಿಂಗ್ ಐ ಎಸ್ ಸಿ ಆರ್ ಎಸ್ ಸಿ ಅಂದರೆ ವಿ ಈಸ್ ಈಕ್ವಲ್ ಟು ಐ ಇಂಟು ಆರ್ ಅಂತ ಹೇಳ್ತೀವಲ್ಲ, ದಟ್ ಈಸ್. ಹಾಗೆ ಇಲ್ಲಿ ಐ ಎಸ್ ಸಿ ಆರ್ ಎಸ್ ಸಿ, ಐ ಎಸ್ ಸಿ ಎಷ್ಟು 102 amps ಇದೆ, ಆರ್ ಎಸ್ ಸಿ ನಮ್ಗೆ ಗೊತ್ತಿದೆ 0.03 ohms ಅಂತೇಳಿ. ಅಲ್ಲಿಗೆ 3.06ನಷ್ಟು ವೋಲ್ಟ್ಸು ಎಲ್ಲಿ ಆಗ್ತಾಯಿದೆ ನನಗೆ ಡ್ರಾಪ್ ಅಂದರೆ ಸೀರೀಸ್ ಫೀಲ್ಡಲ್ಲಿ 3.06ನಷ್ಟು ವೋಲ್ಟ್ಸ್ ಅಲ್ಲೇ ಡ್ರಾಪ್ ಆಗ್ತಾಯಿದೆ. ಇನ್ನು ಆರ್ಮೇಚರ್ ವೋಲ್ಟೇಜ್ ಡ್ರಾಪ್ ಅಂದರೆ ಐ ಎ ಆರ್ ಎ ಅಂತ, ವಿ ಈಸ್ ಈಕ್ವಲ್ ಟು ಐ ಇಂಟು ಆರ್. ಐ ಎ ಆರ್ ಎ ಡ್ರಾಪ್ ಮೀನ್ಸ್ ಆರ್ಮೇಚರ್ ವೋಲ್ಟೇಜ್ ಡ್ರಾಪ್ ಅಲ್ಲೆಷ್ಟಾಗ್ತಾಯಿದೆ ನಮಗೆ, ಸೇಮ್
102 ಆ್ಯಂಪ್ಸು ಆರ್ಮೇಚರ್ ಕರೆಂಟ್ ಇದೆ, ಹಾಗೆ 0.1 ಆರ್ಮೇಚರ್ ರೆಸಿಸ್ಟೆನ್ಸು ಅಂದರೆ ಪ್ರಾಬ್ಲಮಲ್ಲಿ ಕೊಟ್ಟಿರೋದು. ಅಲ್ಲಿಗೆ ಎಷ್ಟು 10.2 ವೋಲ್ಟ್ಸ್ನಷ್ಟು ನಮ್ಮ ಆರ್ಮೇಚರ್ನಲ್ಲಿ ವೋಲ್ಟೇಜ್ ಡ್ರಾಪ್ ಆಗ್ತಾಯಿದೆ. 3.06 ವೋಲ್ಟ್ಸು ಸೀರೀಸ್ ಫೀಲ್ಡಲ್ಲಿ ಡ್ರಾಪ್ ಆಗ್ತಾಯಿದೆ, 10.2 ವೋಲ್ಟ್ಸು ಆರ್ಮೇಚರ್ನಲ್ಲಿ ಡ್ರಾಪ್ ಔಟ್ ಆಗ್ತಾಯಿದೆ ಅಂತ ಅದರ ಅರ್ಥ. ಈ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ಗೆ ರಿಲೇಟ್ ಆಗಿ ನನಗೆ ಆ ರೀತಿ ಒಂದು ಕ್ಯಾಲ್ಕುಲೇಷನ್. ಅಸ್ಯೂಮಿಂಗ್ 2 ಬ್ರಷಸ್, ಇಲ್ಲಿ ನನಗೆ ಬ್ರಷಸ್ ಒಂದು ವೋಲ್ಟೇಜ್ ಡ್ರಾಪ್ ಕೊಟ್ಟಿದ್ದಾರೆ 1 ವೋಲ್ಟ್ ಅಂತ. ಸೊ ಅಲ್ಲಿ 2 ಬ್ರಷ್ ಇದೆ ಅಂದ್ಕೊಂಡ್ರು ಕೂಡ ಅಲ್ಲಿ ನನಗೆ ಎಷ್ಟಾಯಿತು 2 ವೋಲ್ಟ್ಸು ಅಲ್ಲಿ ಬ್ರಷ್ನಲ್ಲೇ ಲಾಸಸ್ ಹೋಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಬ್ರಷ್ ಕಾಂಟ್ಯಾಕ್ಟ್ ಲಾಸ್ ಎಷ್ಟಿದೆ 2 ವೋಲ್ಟ್ಸ್. ಅಲ್ಲಿಗೆ ಟೋಟಲಿ ಈಸಿ ಅಂದರೆ ಜನರೇಟೆಡ್ ಇ ಎಮ್ ಎಫ್ ಎಷ್ಟು ಅಂತ ನೋಡೋದಾದರೆ ವಿ ಪ್ಲಸ್ ಐ ಎ ಆರ್ ಎ ಪ್ಲಸ್ ಸೀರೀಸ್ ಡ್ರಾಪ್ ಪ್ಲಸ್ ಬ್ರಷ್ ಡ್ರಾಪ್ ಇವಿಷ್ಟು ಸೇರಿದರೆ ನನಗೆ ಈಸಿ ಆಗುತ್ತೆ. ಅಲ್ಲಿಗೆ ವಿ ಈಸ್ ಈಕ್ವಲ್ ಟು 400 ಆ್ಯಂಡ್ ಐ ಎ ಆರ್ ಎ 10.2 ಆ್ಯಂಡ್ ಸೀರೀಸ್ ಡ್ರಾಪ್ 3.06 ಆ್ಯಂಡ್ ಬ್ರಷ್ ಡ್ರಾಪ್ 2. ಅಲ್ಲಿಗೆ ಇವಿಷ್ಟು ಆ್ಯಡ್ ಮಾಡಿದರೆ 415.26 ವೋಲ್ಟ್ಸು. ನನಗೆ ಅಲ್ಲಿ ಆ್ಯಕ್ಚುಲಿ ಲೋಡಿಗೆ ಬರ್ತಾ ಇರೋದು ಎಷ್ಟಿದೆ 400 ವೋಲ್ಟ್ಸ್ ಇದೆ ಟರ್ಮಿನಲ್ ವೋಲ್ಟೇಜ್. ರಿಮೈನಿಂಗ್ 15.26 ವೋಲ್ಟೇಜು ಆ ಸೀರೀಸ್ ವೋಲ್ಟೇಜ್ ಡ್ರಾಪು, ಆರ್ಮೇಚರಲ್ಲಿ ಡ್ರಾಪು ಮತ್ತು ಬ್ರಷ್ ಕಾಂಟ್ಯಾಕ್ಟ್ನಲ್ಲೇ ನನಗೆ ಡ್ರಾಪ್ ಔಟ್ ಆಗಿ ಹೋಗ್ತಾ ಇದೆ ಅಂತ ಇದರ ಅರ್ಥ. ಅಲ್ಲಿಗೆ ಆರ್ಮೇಚರ್ನಲ್ಲಿ ಆರ್ಮೇಚರ್ ಕಂಡಕ್ಟರ್ನಲ್ಲಿ ಏನು ಇ ಎಮ್ ಎಫ್ ಜನ್ರೇಟ್ ಆಗುತ್ತೋ ಅಷ್ಟೇ ವೋಲ್ಟೇಜು ನಮಗೆ ಟರ್ಮಿನಲ್ಲಿಗೆ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಅಲ್ಲಿ ಈ ಥರದ್ದು ಕೆಲವೊಂದಷ್ಟು ಲಾಸಸ್ಗಳು ಅಕ್ಕರ್ ಆಗುತ್ತೆ ಅಂತ ಹೇಳ್ತೀವಿ. ಇನ್ನೂ ನೋಡೋಣ ಎಕ್ಸಾಂಪಲ್ ನಂಬರ್ 2. ಎ 10 ಕಿಲೋವ್ಯಾಟ್ ಕಾಂಪೌಂಡ್ ಜನರೇಟರ್ ವರ್ಕ್ಸ್ ಆನ್ ಫುಲ್ ಲೋಡ್ ವಿತ್ ಎ ಟರ್ಮಿನಲ್ ವೋಲ್ಟೇಜ್ ಆಫ್ 220 ವೋಲ್ಟ್ಸ್. ಇಲ್ಲಿ 10 ಕಿಲೋವ್ಯಾಟ್ನ ಒಂದು ಕಾಂಪೌಂಡ್ ಜನರೇಟ್ ಇದೆ, ಅದರ ಫುಲ್ ಲೋಡಲ್ಲಿ ನನಗೆ 220 ವೋಲ್ಟ್ಸ್ನಲ್ಲಿ 10 ಕಿಲೋವ್ಯಾಟ್ಸ್ನಷ್ಟು ಅದನ್ನು ಡೆಲಿವರ್ ಮಾಡ್ತದೆ. ದ ಆರ್ಮೇಚರ್ ಸೀರೀಸ್ ಆ್ಯಂಡ್ ಶಂಟ್ ವೈಂಡಿಂಗ್ಸ್ ಹ್ಯಾವ್ ರೆಸಿಸ್ಟೆನ್ಸ್ ಆಫ್ 0.05 ಓಮ್ಸ್, 0.025 ಓಮ್ ಆ್ಯಂಡ್ 440 ಓಮ್ಸ್ ರೆಸ್ಪೆಕ್ಟಿವ್ಲಿ. ಇಲ್ಲಿ ಕೂಡ ಆರ್ಮೇಚರ್, ಸೀರೀಸ್ ಫೀಲ್ಡ್ ಆ್ಯಂಡ್ ಶಂಟ್ ಫೀಲ್ಡ್ನ ರೆಸಿಸ್ಟೆನ್ಸನ್ನು ಕೊಟ್ಟಿದ್ದಾನೆ. ಸೊ ಕ್ಯಾಲ್ಕುಲೇಟ್ ದಿ ಟೋಟಲ್ ಇ ಎಮ್ ಎಫ್ ಜನರೇಟೆಡ್ ಇನ್ ದಿ ಆರ್ಮೇಚರ್ ವೆನ್ ದ ಮಷಿನ್ ಈಸ್ ಕನೆಕ್ಟೆಡ್ ಆ್ಯಸ್ ಶಾರ್ಟ್ ಶಂಟ್ ಆಗಿ ಕನೆಕ್ಟ್ ಮಾಡಿದಾಗ ಈ ಒಂದು ಡಾಟಾಸನ್ನು ಇಟ್ಕೊಂಡಾಗ ನನಗೆ ಎಷ್ಟು ಇ ಎಮ್ ಎಫ್ ಆರ್ಮೇಚರ್ ಕಂಡಕ್ಟರ್ನಲ್ಲಿ ಜನ್ರೇಟ್ ಆಗುತ್ತೆ ಅನ್ನೋದನ್ನು ನಾನಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಸೊ ಜನರೇಟರ್ ಸರ್ಕ್ಯೂಟ್ ಶೋನ್ ಇನ್ ಫಿಗರ್ 20. ಸೊ ಇಲ್ಲಿದೆ ನೋಡಿ, ಇಲ್ಲೇನೇನಿದೆ 220 ವೋಲ್ಟ್ಸು ಟರ್ಮಿನಲ್ಲಿಗೆ ಬರ್ತಾ ಇದೆ, 220 ವೋಲ್ಟ್ಸು. ಹಾಗೆ 10 ಕಿಲೋವ್ಯಾಟ್ ಲೋಡ್, ಅದರದ್ದು ಕೆಪಾಸಿಟಿ ಫುಲ್ ಲೋಡ್ ಕೆಪಾಸಿಟಿ 10 ಕಿಲೋವ್ಯಾಟ್ ಇದೆ. ಹಾಗೆ ಸೀರೀಸ್ ಫೀಲ್ಡ್ಗೆ 0.025 ಓಮ್, ಆರ್ಮೇಚರ್ಗೆ 0.05 ಓಮ್ ಆ್ಯಂಡ್ ಶಂಟ್ ಫೀಲ್ಡ್ಗೆ 440 ಓಮ್ನಷ್ಟು ರೆಸಿಸ್ಟೆನ್ಸ್ ಇದೆ. ಎಲ್ಲಿ ವೈಂಡಿಂಗ್ ಇದೆ ಅಂದಮೇಲೆ ಅಲ್ಲಿ ರೆಸಿಸ್ಟೆನ್ಸ್ ಇರಲೇಬೇಕಲ್ವ. ಸೊ ಆ ರೀತಿಯಲ್ಲಿ ರೆಸಿಸ್ಟೆನ್ಸ್ ಇಷ್ಟಿಷ್ಟು ಇದೆ ಅಂತ ಹೇಳ್ತಾನೆ. ಇಂಥ ಸಂದರ್ಭದಲ್ಲಿ ನನಗೆ ಇದನ್ನು ಶಾರ್ಟ್ ಶಂಟ್ ಅಂದರೆ ಕನೆಕ್ಟೆಡ್ ಆಸ್ ಎ ಶಾರ್ಟ್ ಶಂಟ್ ಅಂದರೆ ಗೊತ್ತಿದೆ, ಶಂಟ್ ಫೀಲ್ಡು ಓನ್ಲಿ ಆರ್ಮೇಚರ್ಗೆ ಪ್ಯಾರಲಲ್ ಆಗಿದ್ದರೆ ಅದನ್ನೇ ಶಾರ್ಟ್ ಶಂಟ್ ಅಂತ ಹೇಳ್ತೀವಿ. ಹಾಗೆ ಈಗ ಇದನ್ನು ಶಾರ್ಟ್ ಶಂಟಲ್ಲಿ ಇಟ್ಕೊಂಡು ಲೋಡ್ ಕರೆಂಟ್ ಈಸ್ ಈಕ್ವಲ್ ಟು ಲೋಡ್ ಇನ್ ವ್ಯಾಟ್ಸ್ ಡಿವೈಡೆಡ್ ಬೈ ಟರ್ಮಿನಲ್ ವೋಲ್ಟೇಜ್ ಅಂತ ಹೇಳ್ತೀವಿ. ಐ ಈಸ್ ಈಕ್ವಲ್ ಟು ಪಿ ಬೈ ವಿ ಅಂತ. ಐ ಈಸ್ ಈಕ್ವಲ್ ಟು ಪಿ ಬೈ ವಿ ಅಂತ. ಪಿ ಮೀನ್ಸ್ 10,000, 10 ಕಿಲೋವ್ಯಾಟ್ ಅಂದರೆ 10,000 ವ್ಯಾಟ್ಸ್ ಡಿವೈಡೆಡ್ ಬೈ 220 ಟರ್ಮಿನಲ್ ವೋಲ್ಟೇಜ್ ಈಸ್ ಈಕ್ವಲ್ ಟು ಎಷ್ಟಾಯ್ತು ಅಲ್ಲಿಗೆ 45.45 ಆ್ಯಂಪ್ಸ್ ನನಗೆ ಲೋಡ್ ಕರೆಂಟ್ ಆಗುತ್ತೆ. ಲೋಡ್ ಕರೆಂಟನ್ನು ನಾನು ಕ್ಯಾಲ್ಕುಲೇಟ್ ಮಾಡೋದು ಹೀಗೆ. ಸೊ ವೋಲ್ಟೇಜ್ ಡ್ರಾಪ್ ಇನ್ ಸೀರೀಸ್ ವೈಂಡಿಂಗ್ಸ್ ಈಸ್ ಈಕ್ವಲ್ ಟು 45.45 ಇಂಟು 0.025 ರೆಸಿಸ್ಟೆನ್ಸ್. ಅದು ಅಂದರೆ ವೋಲ್ಟೇಜ್ ಡ್ರಾಪ್ ಈಸ್ ಈಕ್ವಲ್ ಟು ಐ ಇಂಟು ಆರ್ ಅಂತ. ಐ 45.45, ದಿಸ್ ಈಸ್ ದ ಐ ಲೋಡ್ ಐ ಎಲ್ ಇಂಟು 0.025 ಇದು ರೆಸಿಸ್ಟೆನ್ಸ್, ಸೀರೀಸ್ ಫೀಲ್ಡ್ ವೈಂಡಿಂಗ್ನ ರೆಸಿಸ್ಟೆನ್ಸ್. ಅಲ್ಲಿಗೆ 1.14 ಅಷ್ಟು ವೋಲ್ಟೇಜು ಸೀರೀಸ್ ವೈಂಡಿಂಗಲ್ಲಿ ಡ್ರಾಪ್ ಆಗುತ್ತೆ. ಹಾಗೆ ವೋಲ್ಟೇಜ್ ಅಕ್ರಾಸ್ ಶಂಟ್ ವೈಂಡಿಂಗ್, ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ಶಂಟ್ ವೈಂಡಿಂಗ್ ಎಷ್ಟಿರುತ್ತೆ ಅಂದರೆ ಅಲ್ಲಿ ನನಗೆ ಎಷ್ಟಿದೆ 220 ವೋಲ್ಟ್ಸ್ ಹೋಗ್ತಿರ್ತದೆ ಅಲ್ಲಿಗೆ. ಅಂದರೆ ವಿ ಇಂಟು ಅಲ್ಲಿ 1.+1.4 ಈಗ ಆಲ್ರೆಡಿ ಗೊತ್ತಿದೆ ನಮಗಿದು 1.14 ಈಗೇನು ಜಸ್ಟ್ ಸೀರೀಸ್ ವೈಂಡಿಂಗ್ ಇದೆಯಲ್ಲ ಅದು ಅಂತ ಅರ್ಥ. ಅಂದರೆ ಅದರ ಅರ್ಥ ನನಗೆ ಆ ಸೀರೀಸ್ ವೈಂಡಿಂಗ್ ಹೋಗೋದನ್ನು ಸೇರಿ ಈ ಕಡೆ ಬರ್ತದೆ. ಅಲ್ಲಿಗೆ 221.14 ವೋಲ್ಟ್ಸು ನನಗೆ ಎಲ್ಲಿರ್ತದೆ ಅಂತ ಹೇಳಿದ್ರೆ
ಅಕ್ರಾಸ್ ಶಂಟ್ ವೈಂಡಿಂಗಲ್ಲಿ ಇರ್ತದೆ. ಶಂಟ್ ವೈಂಡಿಂಗಲ್ಲಿ ನನಗೆ 221.14 ವೋಲ್ಟ್ಸು, ಬಟ್ ಇಲ್ಲಿ 220 ವೋಲ್ಟ್ಸ್ ಆ ಕಡೆ ಟರ್ಮಿನಲ್ ಕಡೆಗೆ ಹೋಗ್ತಕ್ಕಂಥದ್ದು. ಹಾಗೆ 1.14 ಏನಿದೆ ಇದು ಅಲ್ಲಿ ಏನು ಸೀರೀಸ್ ಫೀಲ್ಡಲ್ಲಿ ಡ್ರಾಪ್ ಆಗಿದೆಯಲ್ಲ ಅದು ಅಂತ, ಅಲ್ಲಿಗೆ 221.14 ವೋಲ್ಟ್ಸ್ನಷ್ಟು ನನ್ನ ಶಂಟ್ ವೈಂಡಿಂಗಲ್ಲಿದೆ ಅಂತ ಅರ್ಥ. ISH ಶಂಟ್ ಫೀಲ್ಡ್ ಕರೆಂಟ್ ಎಷ್ಟು ಹಂಗಾರೆ I = V/R ಅಂತ ಹೇಳ್ತೀವಿ. V 221.14 ಆದರೆ R ಎಷ್ಟಿದೆ 440 ಇದೆ, 440 ಓಮ್ಸ್, ಅಲ್ಲಿಗೆ 0.503 ಆ್ಯಮ್ಸ್ ಆಯಿತು ಅಲ್ವಾ. ಸೊ ಒನ್ಸ್ ಅಗೇನ್ ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗುತ್ತೆ ಒಂದು ವೋಲ್ಟೇಜ್ 220 ಎಷ್ಟು ವೋಲ್ಟೇಜ್ ಇದೆ ಇಲ್ಲಿ ಅಂದರೆ ಇಲ್ಲಿ 1.14 ಇದರೊಳಗಡೆ ಇದೆ, 1.14 ಇದರಲ್ಲಿ ಹೋಗ್ತಾ ಇದೆ, ಇಲ್ಲಿ ಆವಾಗ 221 ಇಲ್ಲಿಗೆ. ಅದರ ಅರ್ಥ ಇಲ್ಲಿ 1.14 ಆ ಕಡೆ ಹೋಗಿ ಉಳಿದಿದ್ದು 220 ಅಂತ ಅರ್ಥ. ಅಲ್ಲಿಗೆ ಇದ್ರೊಳಗಡೆ ಜನ್ರೇಟ್ ಆಗಿರೋದು ಎಷ್ಟು ಇರ್ತದೆ ಅಂದರೆ 221.14 ಅಂದರೆ ಅಷ್ಟೇ ವೋಲ್ಟೇಜು ನನ್ನ ಶಂಟ್ ಫೀಲ್ಡಿಗೆ ಬರ್ತದೆ. ಅಲ್ಲಿ 1.14ನಷ್ಟು ಇಲ್ಲಿ ಡ್ರಾಪ್ ಆಗಿ ರಿಮೈನಿಂಗು ಈ ಟರ್ಮಿನಲ್ ವೋಲ್ಟೇಜಿಗೆ ಹೋಗುತ್ತೆ. ಸೊ ಹಾಗಿದ್ದಾಗ 440 ಓಮ್ ರೆಸಿಸ್ಟೆನ್ಸ್ ಇದ್ದು 221.4 ವೋಲ್ಟೇಜ್ ಇದ್ದಾಗ ಅಲ್ಲಿರ್ತಕ್ಕಂಥ ಕರೆಂಟ್ ಎಷ್ಟು ಅಂತೇಳಿ ನಾವು ಕ್ಯಾಲ್ಕುಲೇಟ್ ಮಾಡಿದೆ ಹಾಗೆ ಇಲ್ಲ. ಸೊ ಅಲ್ಲಿಗೆ 221.14 ಡಿವೈಡೆಡ್ ಬೈ 440 = 0.503 ಆ್ಯಮ್ಸು ಯಾವುದ್ರದ್ದು ಶಂಟ್ ಫೀಲ್ಡ್ ಕರೆಂಟ್ ISH. ಹಾಗೆ ಆರ್ಮೇಚರ್ ಕರೆಂಟ್ ಅಂತ ಹೇಳಿದ್ರೆ 45.45 ಆಲ್ರೆಡಿ ಲೋಡ್ ಕರೆಂಟ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ನಾವು ಇಲ್ಲಿ ಮೇಲ್ಗಡೆಗೆ. ಸೊ ಅದನ್ನೇ ಇಲ್ಲಿ ತೊಗೊಳ್ತೀವಿ. ಲೋಡ್ ಕರೆಂಟು IAದಲ್ಲಿ ಹೋಗ್ತದೆ, ಪ್ಲಸ್ ಈಗೇನು ಶಂಟ್ ಫೀಲ್ಡ್ ಕಡೆ ಹೋಗ್ತಾ ಇದೆಯಲ್ಲ ಅದು ಕೂಡ ಆರ್ಮೇಚರಿಗೆ ಬಂದೇ ಬರುತ್ತಲ್ವ. ಹಾಗಾಗಿ 45.953 ಆ್ಯಮ್ಸ್ ಆಗುತ್ತೆ ಟೋಟಲಲ್ಲಿ. ಅಲ್ಲಿಗೆ IARA ಡ್ರಾಪ್ ಎಷ್ಟಾಗುತ್ತೆ ಅಂತ ನೋಡೋದಾದರೆ 45.953 ಕರೆಂಟ್ ಇದೆ ಇಂಟು 0.05 ರೆಸಿಸ್ಟೆನ್ಸ್ ಇದೆ ಆರ್ಮೇಚರ್ದು ಅಂತ ಹೇಳಿದ್ದೀವಿ. ಅಲ್ಲಿಗೆ 2.297 ವೋಲ್ಟ್ಸು ಆರ್ಮೇಚರ್ ಒಳಗಡೆ ಡ್ರಾಪ್ ಆಗುತ್ತೆ. ಅಲ್ಲಿಗೆ ಜನರೇಟರ್ EMF ಹಂಗಾರೆ ಎಷ್ಟು ಜನರೇಟೆಡ್ ಎಷ್ಟಿದೆ ಅಲ್ಲಿ ಟರ್ಮಿನಲ್ ವೋಲ್ಟೇಜು 220 ಇದೆ ಅಲ್ಲಿ, ಆಮೇಲೆ ವೋಲ್ಟೇಜ್ ಡ್ರಾಪ್ ಇನ್ ಆರ್ಮೇಚರ್ ಇದೆ, ವೋಲ್ಟೇಜ್ ಡ್ರಾಪ್ ಇನ್ ಸೀರೀಸ್ ಫೀಲ್ಡ್ ಇದೆ. ಅವೆಲ್ಲ ಸೀರೀಸ್ ಫೀಲ್ಡಲ್ಲೂ ಮತ್ತು ಈ ಆರ್ಮೇಚರಲ್ಲೂ ಏನು ವೋಲ್ಟೇಜ್ ಡ್ರಾಪ್ ಆಗಿದೆ ಅವನ್ನೆಲ್ಲವನ್ನೂ ಸೇರಿಸ್ಬೇಕಾಗತ್ತೆ. ಹಾಗಾದಾಗ 220 ವೋಲ್ಟ್ಸು ನನಗೆ ಟರ್ಮಿನಲ್ ವೋಲ್ಟೇಜು, 2.297 ಏನಿದೆ ಅಲ್ಲ ಇದು ಎಲ್ಲಿಗಿತ್ತು IR ವೋಲ್ಟೇಜ್ ಡ್ರಾಪ್ ಇನ್ ಆರ್ಮೇಚರ್ ಇದೆ. ಹಾಗೆ ಪ್ಲಸ್ 1.14 ಎಲ್ಲಿದೆ ನನಗೆ ಸೀರೀಸ್ ಫೀಲ್ಡಲ್ಲಿ ಡ್ರಾಪ್ ಔಟ್ ಆಗಿದೆ. ಅಲ್ಲಿಗೆ 223.44 ವೋಲ್ಟ್ಸ್ನಷ್ಟು ಈ ಜನ್ರೇಟರಲ್ಲಿ EMF ಪ್ರೊಡ್ಯೂಸ್ ಆಗಿತ್ತು. ಬಟ್ ನನಗೆ ಇಲ್ಲಿ ಬಂದಿದ್ದೆಷ್ಟು 220 ವೋಲ್ಟ್ಸು ಟರ್ಮಿನಲ್ಲಿಗೆ ಬಂತು. ಅಂದರೆ ರಿಮೈನಿಂಗ್ 3.44ನಷ್ಟು ವೋಲ್ಟ್ಸು ನನ್ನ ಆರ್ಮೇಚರ್ನಲ್ಲಿ ಡ್ರಾಪ್ ಆಗಿದೆ ಮತ್ತು ಸೀರೀಸ್ ಫೀಲ್ಡಲ್ಲಿ ಡ್ರಾಪ್ ಆಗಿದೆ ಅಂತ ಅದರ ಅರ್ಥ. ಹಾಗೆ ಇನ್ನೂ ಒಂದು ಎಕ್ಸಾಂಪಲ್ ನಂಬರ್ 3 ನೋಡೋಣ. ಇನ್ ಎ ಲಾಂಗ್ ಶಂಟ್ ಕಾಂಪೌಂಡ್ ಜನರೇಟರ್ ಆಸ್ ಶೋನ್ ಇನ್ ಫಿಗರ್ 21 ದ ಟರ್ಮಿನಲ್ ವೋಲ್ಟೇಜ್ ಈಸ್ 440 ವೋಲ್ಟ್ ವೆನ್ ದ ಜನರೇಟರ್ ಡೆಲಿವರ್ಸ್ 150 ಆ್ಯಮ್ಸ್. ಸೊ 150 ಆ್ಯಮ್ಸ್ನ ಎಟ್ 440 ವೋಲ್ಟ್ಸಲ್ಲಿ ಡೆಲಿವರ್ ಮಾಡ್ತಾಯಿದೆ ಇದೊಂದು ಲಾಂಗ್ ಶಂಟ್ ಕಾಂಪೌಂಡ್ ಜನರೇಟರು. ಡಿಟರ್ಮಿನ್ ಇಂಡ್ಯೂಸ್ಡ್ EMF, ಮೊದಲನೇದಾಗಿ EMF ಎಷ್ಟು ಇಂಡ್ಯೂಸ್ ಆಗ್ತಾಯಿದೆ ಅಂತೇಳಿ ನಾವಿಲ್ಲಿ ಡಿಟರ್ಮಿನ್ ಮಾಡಬೇಕು. ಹಾಗೆ ಟೋಟಲ್ ಪವರ್ ಜನರೇಟೆಡ್ ಎಷ್ಟಿದೆ ಅಂತೇಳಿ, ಹಾಗೆ ಡಿಸ್ಟ್ರಿಬ್ಯೂಷನ್ ಆಫ್ ದಿಸ್ ಪವರ್ ಗಿವನ್ ದಟ್ ಶಂಟ್ ಫೀಲ್ಡ್, ಸೀರೀಸ್ ಫೀಲ್ಡ್, ಡೈವರ್ಟರ್ ಆ್ಯಂಡ್ ಆರ್ಮೇಚರ್ ರೆಸಿಸ್ಟೆನ್ಸ್ ಆರ್ 110 ohms, 0.015 ohms and 0.03 ohms and 0.055 ohms ರೆಸ್ಪೆಕ್ಟಿವ್ಲಿ. ಇಲ್ಲಿ ಆರ್ಮೇಚರ್, ಸೀರೀಸ್ ಫೀಲ್ಡ್, ಶಂಟ್ ಫೀಲ್ಡ್ ಹಾಗೆ ಡೈವರ್ಟ್ನ ರೆಸಿಸ್ಟೆನ್ಸನ್ನು ಕೊಟ್ಬಿಟ್ಟು ನಮಗೆ ಇವನ್ನೆಲ್ಲ ಡಿಟರ್ಮಿನ್ ಮಾಡಲಿಕ್ಕೆ ಹೇಳ್ತಾನೆ. ಹಾಗಾದರೆ ನಾವು ಇಂಡ್ಯೂಸ್ಡ್ EMF ಮತ್ತು ಟೋಟಲ್ ಪವರ್ ಜನರೇಟರ್ ಹಾಗೆ ಡಿಸ್ಟ್ರಿಬ್ಯೂಷನ್ ಆಫ್ ದಿಸ್ ಪವರ್ ಅನ್ನೋದನ್ನು ಎಷ್ಟೆಷ್ಟಾಗುತ್ತೆ ಅಂತ ನೋಡೋಣ. ಮೊದಲನೇದಾಗಿ ನಾವು ಸರ್ಕ್ಯೂಟನ್ನು ನೋಡೋಣ. ಸರ್ಕ್ಯೂಟಲ್ಲಿ ಇಲ್ಲಿ ಈ ಕಡೆ 440 ವೋಲ್ಟ್ಸ್ ಟರ್ಮಿನಲ್ ವೋಲ್ಟ್ಸ್ ಇದಿದೆ, 0.015 ಓಮ್ಸ್ ಸೀರೀಸ್ ಫೀಲ್ಡ್, 0.055 ಓಮ್ಸು ಆರ್ಮೇಚರ್ ಇದೆ, 110 ಓಮ್ಸು ಶಂಟ್ ಫೀಲ್ಡ್ ಇದೆ. ಸೊ 150 ಆ್ಯಮ್ಸ್ನಷ್ಟು ಲೋಡನ್ನು 440 ವೋಲ್ಟ್ಸಲ್ಲಿ ಇದು ಡೆಲಿವರ್ ಮಾಡ್ತಾ ಇದೆ ಈ ಜನರೇಟರು ಅಂತ ಹೇಳ್ತೀವಿ. ದಿಸ್ ಈಸ್ ಆಲ್ಸೋ ಯಾವ ಥರದ್ದಿದೋ ಲಾಂಗ್ ಶಂಟ್ ಜನರೇಟರ್ ಇದೆ. ಹಾಗೆ ಇಲ್ಲಿ ಒಂದು ಡೈವರ್ಟನ್ನು ಸೀರೀಸ್ ಫೀಲ್ಡಿಗೆ ಡೈವರ್ಟರ್ ಹಾಕಿದೆ, ಅದ್ರ 0.03 ಓಮ್ ಇದೆ. ಇವೆಲ್ಲವನ್ನು ಗಿವನ್ ಡೇಟಾವನ್ನು ಇಟ್ಕೊಂಡು ನಾವು ಒಂದೊಂದಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ISH is equal to 440 divided by 110 ಅಂದರೆ ಶಂಟ್ ಫೀಲ್ಡ್ ಕರೆಂಟ್ ಇದು. ಅಲ್ಲಿ 440/110, 440 ಟರ್ಮಿನಲ್ ವೋಲ್ಟೇಜ್ ಇದೆ, 110 ಅಲ್ಲಿ
ಇದೆ ರೆಸಿಸ್ಟೆನ್ಸ್ ಇದೆ V/R ಅಂತ, ಅಲ್ಲಿಗೆ 4 ಆ್ಯಂಪ್ಸ್ ಆಗುತ್ತೆ ನಮಗಿಲ್ಲಿ. ಈ 4 ಆ್ಯಂಪ್ಸು ISH. ಹಾಗೆ INನ್ನು ನಾವು ಫೈಂಡ್ ಔಟ್ ಮಾಡೋಣ. 150 + 4 ಅಂದರೆ ಏನು ಅಲ್ಲಿ ಕರೆಂಟ್, ಲೋಡ್ ಕರೆಂಟ್ ಆಲ್ರೆಡಿ ಗಿವನ್ ಡೇಟಾದಲ್ಲಿದೆ 150 ಆ್ಯಂಪ್ಸ್ ಲೋಡ್ ತೊಗೊಳ್ತದೆ ಅಂತ, ಪ್ಲಸ್ ಈಗೇನು ISH ಕಂಡುಹಿಡಿದ್ವಿ ಅದನ್ನು ಸೇರಿದರೆ ಟೋಟಲ್ ಆರ್ಮೇಚರಲ್ಲಿ 154. ಅಂದರೆ ಅಲ್ಲಿ IL ಮತ್ತು ISH = IA ಅಂತ ನಮ್ಗೆ ಗೊತ್ತಿದೆ. ಸಿನ್ಸ್ ದ ಸೀರೀಸ್ ಫೀಲ್ಡ್ ರೆಸಿಸ್ಟೆನ್ಸ್ ಆ್ಯಂಡ್ ಡೈವರ್ಟರ್ ರೆಸಿಸ್ಟೆನ್ಸ್ ಆರ್ ಇನ್ ಪ್ಯಾರಲಲ್, ಫಿಗರ್ 21ನಲ್ಲಿ ನಾವು ನೋಡಿದ್ದೀವಿ. ಅಲ್ಲಿ ಏನಾಗಿದೆ, ಸೀರೀಸ್ ಫೀಲ್ಡ್ಗೆ ಒಂದು ಡೈವರ್ಟರ್ನ ಪ್ಯಾರಲಲ್ಲಾಗಿ ಹಾಕಿದ್ದಾರೆ. ದ ಕಂಬೈನ್ಡ್ ರೆಸಿಸ್ಟೆನ್ಸ್ ಈಸ್ 0.03 × 0.015 ಡಿವೈಡೆಡ್ ಬೈ 0.045 = 0.01 Ω. ಅಂದರೆ 2 ಪ್ಯಾರಲಲ್ ಸರ್ಕ್ಯೂಟ್ನ ರೆಸಿಸ್ಟೆನ್ಸನ್ನು ಕಂಡುಹಿಡಿಯೋದು ನಿಮಗೆ ಗೊತ್ತಿದೆ ಅಲ್ವಾ. ಸೊ ಆ ಮೆಥಡಲ್ಲಿ ಇಲ್ಲಿ 2 ರೆಸಿಸ್ಟೆನ್ಸ್ ಇದೆ ಪ್ಯಾರಲಲ್ ಆಗಿ. ಆ ಪ್ಯಾರಲಲ್ ಒಂದು ರೆಸಿಸ್ಟೆನ್ಸ್ದು ಯಾವುದ್ರದ್ದು, ಡೈವರ್ಟ್ರದ್ದು 0.03 ಇದೆ. ಹಾಗೆಯೇ ನಮ್ಮ ಸೀರೀಸ್ ಫೀಲ್ಡ್ದು 0.015 Ω ಇದೆ. ಅವೆರಡನ್ನ ಅದು ನಿಮ್ಗೆ ಗೊತ್ತಿದೆ, R1 × R2 ಡಿವೈಡೆಡ್ ಬೈ R1 + R2 ಅಂತ ನಿಮ್ಗೆ ಗೊತ್ತಿದೆ. ಆ್ಯಸ್ ಪರ್ ದಿಸ್ ಫಾರ್ಮುಲಾ ನಾನೀಗ ಇಲ್ಲಿ ಏನು ಮಾಡ್ತೀನಿ, ಅಲ್ಲಿ ಇದನ್ನು ಏನು ಮಾಡಿದೆ, ಟೋಟಲ್ ರೆಸಿಸ್ಟೆನ್ಸ್ ಆಫ್ ದಟ್ ಪ್ಯಾರಲಲ್ ಸರ್ಕ್ಯೂಟ್ ಅಂದರೆ ಸೀರೀಸ್ ಫೀಲ್ಡ್ ಮತ್ತು ಡೈವರ್ಟರ್ ಪ್ಯಾರಲಲ್ ಇದಾವಲ್ಲ ಅದರ ಟೋಟಲ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 0.01 Ω ಆಯಿತು. ಟೋಟಲ್ ಆರ್ಮೇಚರ್ ಸರ್ಕ್ಯೂಟ್ ರೆಸಿಸ್ಟೆನ್ಸ್ ಈಸ್ 0.055 + 0.01 = 0.065 Ω. ಅಲ್ಲಿಗೆ ಆ ಸೀರೀಸ್ ಫೀಲ್ಡ್ ಡೈವರ್ಟರ್ ಪ್ಯಾರಲಲ್ ಏನು ವ್ಯಾಲ್ಯೂ ಇದೆ, ಪ್ಯಾರಲಲ್ ರೆಸಿಸ್ಟೆನ್ಸ್ ಇದೆ, ಅದು ಪ್ಲಸ್ ನಮ್ಮ ಆರ್ಮೇಚರ್ದು ಎರಡೂ ಸೇರಿದರೆ ಆರ್ಮೇಚರ್ ಟೋಟಲ್ ಸರ್ಕ್ಯೂಟ್ ಅಂದರೆ ಯಾವುದು ಅಂತ ಅಲ್ಲಿಗೆ ಅಷ್ಟು ಸೀರೀಸಲ್ಲಿ ಏನಿದೆ ಅದೆಲ್ಲವೂ ಕೂಡ ಆರ್ಮೇಚರ್ ಸರ್ಕ್ಯೂಟಿಗೆ ಸಂಬಂಧಪಡುತ್ತದೆ. ಹಾಗಾಗಿ ಆರ್ಮೇಚರ್ ಸರ್ಕ್ಯೂಟ್ ರೆಸಿಸ್ಟೆನ್ಸ್ ಬಂದುಬಿಟ್ಟು ನಮಗೆ 0.065 Ω ಆಗುತ್ತೆ. ಸೊ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದ ಸೀರೀಸ್ ಫೀಲ್ಡ್ ಆ್ಯಂಡ್ ಆರ್ಮೇಚರ್ ಅಂತ ಹೇಳಿದರೆ, ಅಲ್ಲಿಗೆ ಸೀರೀಸ್ ಫೀಲ್ಡ್ ಮತ್ತು ಆರ್ಮೇಚರ್ನಲ್ಲಿ ಎಷ್ಟು ವೋಲ್ಟೇಜ್ ಡ್ರಾಪ್ ಆಗುತ್ತೆ ಅಂತ ನೋಡೋದಾದರೆ = 154 ಕರೆಂಟ್ ಇದೆ ಇಂಟು 0.065 ರೆಸಿಸ್ಟೆನ್ಸ್ ಇದೆ. ಅಲ್ಲಿಗೆ 10.01 ವೋಲ್ಟ್ಸು ನಮ್ಮ ಸೀರೀಸ್ ಫೀಲ್ಡ್ ಮತ್ತು ಆರ್ಮೇಚರ್ ಅಂತ ಏನಿದೆ ಆ ಭಾಗದಲ್ಲಿ ನನಗೆ 10.01 ವೋಲ್ಟ್ಸು ಡ್ರಾಪ್ಔಟ್ ಆಗುತ್ತೆ ಅಂತ ಅರ್ಥ. ಸೊ ವೋಲ್ಟೇಜ್ ಜನರೇಟೆಡ್ ಬೈ ಆರ್ಮೇಚರ್ EG ಅಂದರೆ ಜನರೇಟೆಡ್ EMF ಅಂತ ಈಸ್ = 440 ಟರ್ಮಿನಲ್ ವೋಲ್ಟೇಜು ಪ್ಲಸ್ 10.01 ಈಗಷ್ಟೇ ನಾವೇನು ಕಂಡು ಹಿಡಿದ್ವಲ್ಲ ಆರ್ಮೇಚರ್ ಮತ್ತು ಸೀರೀಸ್ ಫೀಲ್ಡನ್ನು ಎರಡಕ್ಕೂ ಸೇರಿಸಿ ಆ ಒಂದು ಆರ್ಮೇಚರ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಆ ಆರ್ಮೇಚರ್ ಸರ್ಕ್ಯೂಟ್ನಲ್ಲಿ ಆಗಿರ್ತಕ್ಕಂಥ ವೋಲ್ಟೇಜ್ ಡ್ರಾಪ್ ಅಲ್ಲಿಗೆ 10.01, ಅಲ್ಲಿಗೆ 450.01 ವೋಲ್ಟ್ಸು ಆ್ಯಕ್ಚುಲಿ EMF ಜನರೇಟ್ ಆಗಿರೋದಲ್ಲಿ. ಇಟ್ ಈಸ್ ನಥಿಂಗ್ ಬಟ್ 450 ಅಂತ ಅಪ್ರಾಕ್ಸಿಮೇಟ್ ಇಟ್ಕೊಳ್ಳಿ. ಸೊ ಅಷ್ಟು ವೋಲ್ಟೇಜ್ ಜನರೇಟ್ ಆಗಿತ್ತು, ಬಟ್ ನನಗೆ 440 ವೋಲ್ಟ್ಸು ಟರ್ಮಿನಲ್ಲಿಗೆ ಬಂದಿದೆ. ಅಂದರೆ ಇವು ರಿಮೈನಿಂಗ್ 10.01 ವೋಲ್ಟ್ಸು ನನಗೆ ಅಲ್ಲಿ ಇಂಟರ್ನಲ್ಲಿನೇ ಡ್ರಾಪ್ ಔಟ್ ಆಗಿತ್ತು ಆರ್ಮೇಚರ್ ಮತ್ತು ಸೀರೀಸ್ ಫೀಲ್ಡ್ ಸರ್ಕ್ಯೂಟಲ್ಲಿ ಅಂತ. ಸೊ ಟೋಟಲ್ ಪವರ್ ಜನರೇಟೆಡ್ ಬೈ ಆರ್ಮೇಚರ್ ಈಸ್ = EG/IA ಅಂತ ಹೇಳ್ತೀವಿ. EG 450 ಪವರ್ ಜನರೇಟ್ ಆಗಿದ್ದು ಎಷ್ಟು ಆ್ಯಕ್ಚುಲಿ ಅಂತ ಹೇಳಿದಾಗ ನಾನು ಅಲ್ಲಿ 450 ವೋಲ್ಟ್ಸನ್ನು ಕನ್ಸಿಡರ್ ಮಾಡಬೇಕು. ಅಂದರೆ EMF ಎಷ್ಟು ಜನರೇಟ್ ಆಗಿದೆ ಅದನ್ನೇ ಕನ್ಸಿಡರ್ ಮಾಡ್ತೀನಿ. ಅಲ್ಲಿಗೆ 450 ಅಂತ ಹೇಳ್ತೀವಿ. ಸೊ 450 ಅಂತ ಹೇಳಿದ್ರೆ 450 × 154 ಅಂತ. ಅಂದರೆ ಇಲ್ಲಿ ನಾವು ಈಗ ಏನು ಮಾಡ್ತೀವಿ, ಪವರ್ ಈಸ್ V × I ಅಂತ ಅರ್ಥ. P = V × I. ಸೊ V = 450 × I 154. ಅಲ್ಲಿಗೆ 69,300 ವ್ಯಾಟ್ಸ್ ಟೋಟಲ್ ಪವರ್ ಜನರೇಟೆಡ್ ಇಂದ ಆರ್ಮೇಚರ್. ಅದು ಆರ್ಮೇಚರು 69,300 ವ್ಯಾಟ್ಸನ್ನು ಜನರೇಟ್ ಮಾಡಿದೆ. ಸೊ ಪವರ್ ಲಾಸ್ಟ್ ಇನ್ ಆರ್ಮೇಚರ್ IA² RA = 154² × 0.055 ಅಂದರೆ ಅಲ್ಲಿಗೆ 1304.4 ಆರ್ಮೇಚರಲ್ಲೇ ಪವರ್ ಲಾಸ್ ಆಯಿತು. ಆ್ಯಂಡ್ ಪವರ್ ಲಾಸ್ಟ್ ಇನ್ ದ ಸೀರೀಸ್ ಫೀಲ್ಡನ್ನು ತೊಗೊಂಡ್ರೆ 154² × 0.01 ರೆಸಿಸ್ಟೆನ್ಸ್ ಇದೆ ಅಲ್ಲಿ, ಅದನ್ನು ತೊಗೊಂಡ್ರೆ ಈಸ್ = 237.2 ವ್ಯಾಟ್ಸ್ನಷ್ಟು ನನ್ನ ಸೀರೀಸ್ ಫೀಲ್ಡಲ್ಲೇ ಲಾಸ್ ಆಯಿತು ಪವರು. ಅಲ್ಲಿಗೆ ಪವರ್ ಡಿಸಿಪೇಟೆಡ್ ಇನ್ ಶಂಟ್ ವೈಂಡಿಂಗ್ ಅಂತ ಹೇಳಿದ್ರೆ VISH = 440 × 4 ಅಲ್ಲಿಗೆ 1760 ವ್ಯಾಟ್ಸು ನನಗೆ ಶಂಟ್ ಫೀಲ್ಡಲ್ಲಿ ಡಿಸಿಪೇಟ್ ಆಗಿದೆ.
ಆಮೇಲೆ ಪವರ್ ಡೆಲಿವರ್ ಟು ಲೋಡ್ ಅಂತ ಹೇಳಿದರೆ ಅಲ್ಲಿಗೆ 440 ವೋಲ್ಟ್ಸ್, ಟರ್ಮಿನಲ್ ವೋಲ್ಟ್ಸ್ಗೆ 150 ಆ್ಯಮ್ಸ್ ಅಂದರೆ 66,000 ವ್ಯಾಟ್ಸ್ ಅಂತ ಅದರ ಅರ್ಥ. ಅಲ್ಲಿಗೆ 66,000 ವ್ಯಾಟ್ನಷ್ಟು ನನಗೆ ಈ ಲೋಡಿಗೆ ಬರ್ತಾ ಇದೆ. ಅಲ್ಲಿ ಜನ್ರೇಟ್ ಆಗಿದ್ದು 69,300 ಆದರೆ ಲೋಡಿಗೆ ಔಟ್ಪುಟ್ಟಿಗೆ ಸಿಕ್ಕಿದ್ದು ಇದು ಇನ್ಪುಟ್ 69,300 ಒಳಗಡೆ ಆ್ಯಕ್ಚುಲಿ ಜನ್ರೇಟ್ ಆಗಿರ್ತಕ್ಕಂಥದ್ದು. ಲಾಸಸ್ ಆಗಿ ರಿಮೈನಿಂಗ್ ಉಳಿದಿರೋದು 66,000 ವ್ಯಾಟ್ಸ್ ಅಂತ ಇದರ ಅರ್ಥ. ಹೀಗೆ ನಾವು ಈ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಬೇಕಾಗುತ್ತೆ ಡಿ ಸಿ ಜನರೇಟರ್ ಬೇಸ್ ಮೇಲೆ. ಸೊ ಈ 3 ಪ್ರಾಬ್ಲಮ್ಸ್ಗಳನ್ನು ಒನ್ ಮೋರ್ ಟೈಮ್ ನೋಡ್ಕೊಳ್ಳಿ. ನೆಕ್ಸ್ಟ್ನ ಟಾಪಿಕ್ ಬಂದ್ಬಿಟ್ಟು ಪ್ಯಾರಲಲ್ ಆಪ್ರೇಷನ್ ಆಫ್ ಡಿ ಸಿ ಜನರೇಟರ್. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.